ಈಗ ಕೆಸಿ ಕಾರಿಯಪ್ಪ ಮೇಲೆ ಈಗ ಆರೋಪ ಬಂದಿತ್ತು. ಕಾರಿಯಪ್ಪ ಅದಕ್ಕೆ ಪ್ರಶ್ನೆಯನ್ನ ಕೊಟ್ಟರು. ಅದಕ್ಕೆ ಯುವತಿ ಹೇಳ್ತಾ ಇದ್ದಾರೆ ಅದೆಲ್ಲವೂ ಕೂಡ ಸುಳ್ಳು. ಮೊನ್ನೆ ಕಾರಿಯಪ್ಪ ಭೇಟಿಯಾಗಿದ್ದಾರೆ ಅಂತ ದೂರದಾರ ಈಗ ಯುವತಿ ಹೇಳ್ತಾ ಇರೋದು. IPL ನಲ್ಲಿ ಅನ್ಸೋಲ್ಡ್ ಆಗಿದ್ದ ವೇಳೆ ಕಾರಿಯಪ್ಪ ಸಿಟ್ಟನ್ನು ಹೊರಗಾಕಿದ್ದಾರ. ಯುವತಿ ಬೆದರಿಕೆ ಹಾಕಿ ಕಳುಹಿಸಿದಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಪಬ್ಲಿಕ್ ಟಿವಿಗೆ ಈಗ ಸಂತ್ರಸ್ತೆ ಯುವತಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಟ್ರೋಫಿ ಮತ್ತೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ನನ್ನ ವೈಫ್ ಹೇಳ್ಕೊಂಡು ತಗೊಂಡೋಗಿದ್ದಾರೆ ಜೈಪುರ್ಗೆ ಮತ್ತೆ ಅಹಮದಾಬಾದ್ಗೆ. GCI ಗುಜರಾತ್ ಕ್ಲಬ್ ಅಸೋಸಿಯೇಷನ್ ಅಲ್ಲಿ ನೀವು ರಿಜಿಸ್ಟರ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಮಿಸ್ಸಸ್ ಕಾರಿಯಪ್ಪ, KC ಕಾರಿಯಪ್ಪ ವೈಫ್ ಅಂತ ಹಾಕಿದ್ದಾರೆ. ಆ ಥರ ಅವ್ರು ಕರ್ಕೊಂಡು ಹೋಗಿದ್ದಾನೆ ನನಗೆ ಎಶ್ಯೂರಿಟಿ ಕೊಡೋಕ್ಕೆ ನಾನು ನಿನ್ನೆ ಮದುವೆ ಆಗ್ತೀನಿ ನೋಡು, ನಾನು ನಿನ್ನ ಎಲ್ಲ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಯಾಕೆ ನನ್ನ ಅಮ್ಮ ಅಪ್ಪ ಬಿಟ್ಬಿಡು, ಅವ್ರು ಏನು ಅವ್ರು ಆ ಥರನೇ ಅವ್ರು ಏನು ಬೇಕು ಹೇಳ್ತಾರೆ, ನೀನು ಟೆನ್ಷನ್ ತಗೊಳ್ಬೇಡ, ನಾನು ನಿನ್ಗೆ ಹೇಳಿದ್ದೀನಿ ಅಲ್ಲ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ. ಬಟ್ ಅದೇ ಸರ್, ನಾನು ಕಾಲ್ ಮೆಸೇಜ್ ಮಾಡಿದರೆ ಪಿಕ್ ಮಾಡಲ್ಲ. ಲೈಕ್ ಮೆಂಟಲಿ ನಾನು ಕೇಳಿದ್ರೆ ಏನಾಯಿತು, ನನ್ನ ಅಮ್ಮ ಅಪ್ಪ ಜೊತೆ ಇದ್ದೀನಿ, ನಿನ್ಗೆ ಗೊತ್ತಲ್ಲ ಅವ್ರಿಗೆ ಇಷ್ಟ ಇಲ್ಲ ನಿನ್ನ, ಸ್ವಲ್ಪ ಲೈಕ್ ಕಾಮ್ ಆಗಿರೋ, ಫೋನೇ ತೆಗಿಯಲ್ಲ. ನನಗಾಯಿತು ಈ ಮನುಷ್ಯ ನನಗೆ ಮದುವೆ ಆಗ್ತದೆ ಅಂತ ಹೇಳ್ತಾನೆ, ಬಟ್ ಫೋನ್ ತೆಗಿಯೋಕ್ಕಾಗಲ್ಲ ಅಮ್ಮ ಅಪ್ಪ ಮುಂದೆ, ಅಂದರೆ ಏನಾದರೂ ಇದೆಯಲ್ಲ, ಡೌಟ್ ಇದೆಯಲ್ಲ ಸರ್. ಸೊ ನಾನು ಆ ಥರ ಎಲ್ಲ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ, ಯಾಕೆ ನೀನು ಈ ಥರ ಎಲ್ಲ ಮಾಡೋದು, ಅವ್ರ ಹೇಳ್ತಾರೆ ನೀನು ನನಗೆ ಟಾರ್ಚರ್ ಮಾಡಬೇಡ, ನನ್ನ ಇಷ್ಟ, ನಾನು ಫೋನ್ ಪಿಕ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ ಅಂತ. ಸೊ ನಾನು ಹೇಳಿದ್ದೀನಿ ನಾನು ನನ್ನನ್ನೇ ಸಾಯಿಸ್ಬಿಡ್ತೀನಿ, ನನಗೇನು ಬೇಡ. ಸೊ 22 ಡಿಸೆಂಬರ್ಗೆ ನಾನು ಅವ್ರ ಮನೆ ಹತ್ರ ಹೋಗಿದ್ದೀನಿ ಅವ್ರಿಗೆ ಮಾತಾಡ್ಸೋಕ್ಕೆ. ಅವ್ರು ನನಗೆ ಹೇಳಿದ್ರು ನಾನು ನನ್ನ ನಾಗಸಂದ್ರ ಮನೆಯಲ್ಲಿ ಇದ್ದೀನಿ, ನಾನು ಅನ್ಸೋಲ್ಡ್ ಆಗಿದೆ, ಅವರು IPL ಅಲ್ಲಿ ಅನ್ಸೋಲ್ಡ್ ಆಗಿದೆ. ಸೊ ನಾನು ತುಂಬ ಬೇಜಾರಲ್ಲಿ ನಾನು 4 ದಿವಸ ನನ್ನ ರೂಮಲ್ಲೇ ಇದ್ದೀನಿ, ನಾನು ಎಲ್ಲಿಗೂ ಹೋಗಲಿಲ್ಲ, ಏನೂ ಇಲ್ಲ ಅಂತ. ಬಟ್ ನನಗೇನೋ ಅವ್ರದ್ದು ಒಂದು ಹುಡುಗಿ ಯಾರ ಜೊತೆ ಅವ್ರದ್ದು ಸ್ವಲ್ಪ ಏನಾದರೂ ಇತ್ತು, ಅವ್ರ ನಾಯಿ ಜೊತೆ ಫೋಟೋ ಹಾಕಿದ್ದಾನೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ, ಅದನ್ನ ನೋಡಿದ್ದೀನಿ. ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಯಾಕೆ ಈ ಹುಡುಗಿ ನಿನ್ನ ನಾಯಿ ಜೊತೆ, ಅವ್ರ ಇಷ್ಟ. ನಾನು ಅವ್ರಿಗೆ ಹೇಳಿದ್ದೀನಿ, ನೀನು ಹೇಳಲ್ಲ, ನನಗೆ ಬೇಜಾರಾಗ್ತಾ ಇದೆ, ನೀನು ನನ್ನ ಜೊತೆ ಇಷ್ಟ ಮಾಡಿದ್ಯಾ, ನನಗೆ ಒಂದು ಸೆಕ್ಯೂರಿಟಿ ಕೊಡು, ಒಂದು ಬೇಸಿಕ್ ಒಂದು ಹುಡುಗಿಯಾಗಿ ಸೆಕ್ಯೂರಿಟಿ ಕೊಡು ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಇಲ್ಲ, ನಿನ್ಗೇನು ಬೇಕಾದರೂ ಮಾಡು, ನನಗೆ ಟಾರ್ಚರ್ ಮಾಡಬೇಡ, ನಾನು ಐ ಆಮ್ ಔಟ್, ಐ ಆಮ್ ಲೀವಿಂಗ್ ಯು, ಐ ವಿಲ್ ನಾಟ್ ಬಿ ವಿತ್ ಯು, ನಿನ್ಗೇನು ಬೇಕಾದ್ರೆ ಮಾಡು. ನಾನಿದ್ರು ನನ್ನ ಜೀವನ ಈ ಥರ ಹಾಳು ಮಾಡ್ಕೊಂಡು ನೀ ಹೋಗ್ತೀಯಾ. ಆವಾಗ ನನಗೆ ಹೇಳಿದ್ರು, ನೋಡು ಬೇರೆ ಏನೋ ಹುಡುಗ ಲೈಕ್ ಫೈನ್ ಮಾಡಿಕೊಂಡು ಅವ್ರ ಜೊತೆ ಮದುವೆ ಆದ್ಕೊಂಡು ಅವ್ರಿಗೆ ಹೇಳ್ಬಾರ್ದು ನಿನ್ಗೆ ಈ ಥರ ಕಾಯಿಲೆ ಬಂತು ನಂತ ಇದೆಲ್ಲ ಹೇಳ್ಬಾರ್ದು. ಸೊ ಇಂಥ ಸಂದರ್ಭದಲ್ಲಿ ಅನೇಕ ಆರೋಪಗಳು ಬರುತ್ತೆ. ಅವ್ರ ಮೇಲೆ ಇವರ ಆರೋಪ, ಇವ್ರ ಮೇಲೆ ಅವರ ಆರೋಪವನ್ನು ಮಾಡ್ತಾರೆ. ಕೆಲವೊಂದು ಟೈಮಲ್ಲಿ ಸತ್ಯ ಇದ್ದಿದ್ದು ಕೂಡ ಇರುತ್ತೆ, ಕೆಲವೊಂದು ಟೈಮಲ್ಲಿ ಅದಕ್ಕೆ ಇನ್ನೊಂದಿಷ್ಟು ಬರುತ್ತೆ. ಈಗ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ಕಂಡು ಹಿಡಿಬೇಕಾಗಿದೆ. ಬಟ್ ಅವರು ಒಪ್ಕೊಂಡಿದ್ದಾರೆ, ಪ್ರೀತಿ ಮಾಡ್ತಾ ಇರೋದು ಇಲ್ಲಿ ಕ್ಲಿಯರ್ ಆಗಿರೋದು, ಇಬ್ಬರು ಪ್ರೀತಿ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ, ಮನೆಯವರೆಗೂ ಹೋಗಿದೆ, ಅವರ ತಂದೆ ತಾಯಿಗೂ ಗೊತ್ತು, ಇವರ ತಂದೆ ತಾಯಿಗೂ ಗೊತ್ತು. ಅದಾದ ನಂತರ ಏನಾಗಿದೆ ಅನ್ನುವಂಥದ್ದನ್ನು ನೋಡಬೇಕು. ಇವರ ಲೈಫಲ್ಲೂ ಒಂದು ಗರ್ಲ್ ಫ್ರೆಂಡ್ ಬಂದು ಹೋಗಿದ್ದಾಳೆ, ಇವ್ರ ಲೈಫಲ್ಲೂ ಕೂಡ ಒಂದು ಮದುವೆ ಆಗಿಬಿಟ್ಟು ಡೈವರ್ಸ್ ತೊಗೊಂಡಾಗಿದೆ. ಸೊ ಇಬ್ಬರ ನಡುವೆಯೂ ಕೂಡ ಇಷ್ಟೆಲ್ಲ ಆದ ನಂತರವೂ ಸಹ, ಆ ಪ್ರೇಮಾಂಕುರ ಆದ ನಂತರ, ಮನೆಯಲ್ಲೆಲ್ಲ ಒಪ್ಪಿಗೆ ಆದ ನಂತರ, ಇಬ್ಬರು ಜೊತೆಯಾಗಿ ಬೇರೆ ಬೇರೆ ಮ್ಯಾಚ್ಗಳಿಗೆಲ್ಲ ಓಡಾಡಿಕೊಂಡು, ಗುಜರಾತ್ ಎಲ್ಲ ಓಡಾಡಿಕೊಂಡು, ರೆಸಾರ್ಟ್ಗಳಿಗೆ ಹೋಗಿ ಎಲ್ಲವೂ ಕೂಡ ಆದ ನಂತರ ದೂರ ಆಗಿದ್ದು ಏನಕ್ಕೆ, ಏನು ಕಾರಣ ಆಯಿತು? ಅವ್ರು ಹೇಳ್ತಾ ಇರೋದು, ಯುವತಿ ಹೇಳ್ತಾ ಇರೋದು, ಅವರು ನನಗೆ ದೂರ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ, ಇನ್ಯಾವುದೋ ಹುಡುಗಿ ಜೊತೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆ ಕಡೆಗೆ ಕಾರಿಯಪ್ಪ ಹೇಳ್ತಾ ಇದ್ದಾರೆ ಯುವತಿಯ ಬಗ್ಗೆ, ಅವರು ಸುಳ್ಳು ಹೇಳಿದ್ರು ನನಗೆ, ಅವ್ರಿಗೆ ಮೊದಲೇ ಮದುವೆಯಾಗಿ ಡೈವೋರ್ಸ್ ಆಗಿದೆ, ಡ್ರಗ್ಸ್ ತಗೊಳ್ತಾರೆ ಅಂತ ಹೇಳಿ. ಗೊತ್ತಿಲ್ಲ ಈಗ ಪೊಲೀಸರು ಹೇಗೆ ನೋಡ್ತಾರೆ ಇದನ್ನು.